ಓಂ ಶಾಂತಿ. ಈ ದಿನ ಶಿವತಂದೆ ಜ್ಞಾನ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿರುವರು. ಈ ದಿನ ಬಾಬಾರವರು ಈ ಒಂದು ಕೆಲ ವಿಷಯಗಳ ಕುರಿತಾಗಿ ವಿವರವಾಗಿ ತಿಳಿಸಿರುವರು. ವಿಕರ್ಮ ಏಕೆ ಆಗುತ್ತದೆ? ಪ್ರಕೃತಿ ವಿಕೋಪ ಹೇಗೆ ಆಗುವುದು? ಧನಾದೇವಿ ಆಗಲು ಏನು ಮಾಡಬೇಕು? ಪ್ರತಿದಿನ ಮುರಳಿಯನ್ನು ಏಕೆ ಕೇಳಬೇಕು? ಬಿಂದು ಸ್ಥಿತಿಯಿಂದ ಏನು ಲಾಭ? ಬ್ರಹ್ಮ ಮತ್ತು ಶಂಕರ ಈ ವಿಚಾರದ ಕುರಿತು ಕೂಡ ಬಾಬಾರವರು ತಿಳಿಸಿದರೆ ತಪ್ಪದೆ ಪೂರ್ತಿ ವಿಡಿಯೋ ಆಲಿಸಿ ಜ್ಞಾನ ರತ್ನಗಳಿಂದ ತಮ್ಮ ಬುದ್ಧಿಯ ಜೋಳಿಗೆಯನ್ನು ತುಂಬಿಸಿ. ಓಂ ಶಾಂತಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಓಂ ಶಾಂತಿ. ಓಂ ಶಾಂತಿ. ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ಜ್ಞಾನರತ್ನಗಳನ್ನು ಕೊಟ್ಟಿದ್ದಾರೆ. ಸಂಕ್ಷಿಪ್ತವಾಗಿ ಚಿಂತನೆ ಮಾಡೋಣ. ಬಾಪ್ ದಾದಾ ಮಧುಬನ್ ಪ್ರಾತಃ ಮುರಳಿ 6/1/2022. बाबा कहते, मेटे बच्चे, देह अभिमान में आने से ही विकर्म बनते हैं, इसलिए प्रतिज्ञा करो और संग तोड़ और सब संग तोड़ एक संग जोड़ेंगे. ಬಾಬಾರವರು ಈ ದಿನ ವಿಶೇಷವಾಗಿ ಮುರಳಿಯ ಮುಖ್ಯ ಸಾರದಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ದೇಹ ಅಭಿಮಾನದಲ್ಲಿ ಬರುವ ಕಾರಣವೇ ವಿಕರ್ಮಗಳಾಗುತ್ತವೆ. ಹಾಗಾಗಿ ಈಗ ಪ್ರತಿಜ್ಞೆಯನ್ನು ಮಾಡಿ ಎಲ್ಲರ ಸಂಘವನ್ನು ಬಿಟ್ಟು ಒಬ್ಬ ಶಿವತಂದೆಯ ಸಂಘವನ್ನು ಮಾತ್ರ ಮಾಡುತ್ತೇನೆ ಎಂದು. ಅಂದರೆ ದೇಹ ಅಭಿಮಾನ ಅಂತಂದ್ರೇನು? ಎಲ್ಲ ಸಂಘ ಅಂದ ತಕ್ಷಣ ನಾವೇನು ತಿಳ್ಕೊಳ್ತೀವಿ? ಪರರ ಸಂಘ ಅಥವಾ ಬೇರೆಯವರ ಸಂಘ, ದೇಹದಾರಿಗಳ ಸಂಘ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಇಲ್ಲಿ ಇನ್ನೂ ಡೀಪಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಪರಸಂಘ ಅಂತಂದ್ರೂ ಕೂಡ ಏನು ತಪ್ಪೇನಿಲ್ಲ. ಯಾಕಂದರೆ ದೇಹನೂ ಕೂಡ ಪರವಾಗಿದೆ. ಇಲ್ಲಿ ದೇಹನೇ ಪರ ಅಂದ ಮೇಲೆ ದೇಹದ ಇಂದ್ರಿಯಗಳು ಕೂಡ ಪರನೇ. ಅದಕ್ಕೆ ದೇಹದ ಇಂದ್ರಿಯಗಳ ಅಧೀನ ಆದರೆ ಪರಾಧೀನ ಅಂತಲೇ ಕರೀತಾರೆ. ಸೂಕ್ಷ್ಮ ಇಂದ್ರಿಯಗಳಾಗಿರ್ಬೋದು, ಸ್ಥೂಲ ಇಂದ್ರಿಯಗಳಾಗಿರ್ಬೋದು, ಸ್ಥೂಲ ಶರೀರ ಆಗಿರಬಹುದು, ಇದರ ಸಂಘವನ್ನು ಈಗ ಮಾಡಬೇಡಿ. ನೀವು ಆತ್ಮ ಆಗಿದ್ರಿ, ನಾನು ಪರಮಾತ್ಮನ ಸಂಘದಲ್ಲಿ ಇರಬೇಕೇ ಹೊರತಾಗಿ ನೀವು ಶರೀರದ ಸಂಘದಲ್ಲಿ ಇರಬೇಡಿ ಅನ್ನೋದು ಇದರ ಒಳ ಅರ್ಥ. ಎಲ್ಲರ ಸಂಘವನ್ನು ಬಿಟ್ಟುಬಿಡಿ ಅಂದರೆ ನಮ್ಮ ಪತಿ ಪತ್ನಿ ಮಕ್ಕಳು ಈ ಸಂಬಂಧದ ಬಗ್ಗೆ ಹೇಳ್ತಾರೆ ಅಂತ ಸ್ಥೂಲ ಶಬ್ದವಾಗಿ ನಾವು ಮೇಲ್ನೋಟದಲ್ಲಿ ನೋಡಿದಾಗ ಈ ಅರ್ಥವನ್ನು ಅರ್ಥ ಮಾಡಿಕೊಳ್ತೇವೆ. ಆದರೆ ಒಳಾರ್ಥವನ್ನು ತಿಳಿದಾಗ ಯಥಾರ್ಥ ಏನು ಬಾಬಾರವರು ತಿಳಿಸೋದು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅಂದರೆ ನಾವು ಈ ದೇಹದ ಸಂಘವನ್ನು ಬಿಡಬೇಕು, ದೇಹದ ಸ್ಥೂಲ ಇಂದ್ರಿಯಗಳ ಸಂಘವನ್ನು ಬಿಡಬೇಕು. ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ನಾಲಿಗೆಯಿಂದ ರುಚಿಸುವುದು, ಕರ್ಮ ಮಾಡುವುದು, ಈ ಎಲ್ಲದರ ಆಸಕ್ತಿಯಲ್ಲಿ ಬರುವಂಥದ್ದೇ ಇವುಗಳ ಸಂಘ ಮಾಡುವಂಥದ್ದಾಗಿದೆ. ಹಾಗಾಗಿ ನಾವು ಪೂರ್ತಿಯಾಗಿ ಈ ಒಂದು ಶರೀರ ಮತ್ತು ಇಂದ್ರಿಯಗಳ ಸಂಘದಲ್ಲಿ ಬರದೆ ನಾನು ಆತ್ಮ ನಿರಾಕಾರ ಆಗಿರುವ ಕಾರಣ ನಿರಾಕಾರ ತಂದೆ ಒಬ್ಬ ಪರಮಾತ್ಮನ ಸ್ಮೃತಿಯಲ್ಲಿ ಆ ಒಬ್ಬ ಪರಮಾತ್ಮ ತಂದೆಯ ಸಂಘದಲ್ಲೇ ಇರಬೇಕು ಅನ್ನುವಂತಹ ಪ್ರತಿಜ್ಞೆಯನ್ನು ನೀವು ಮಾಡಿ ಮಕ್ಕಳೇ. ಯಾಕಂದರೆ ನೀವು ಶರೀರ ಅಂತ ಅಂದ್ಕೊಂಡ ತಕ್ಷಣವೇ ವಿಕರ್ಮ ಸ್ಟಾರ್ಟ್ ಆಗುತ್ತೆ ಅಂತ ಬಾಬಾರವರು ತಿಳಿಸಿದ್ದಾರೆ. ಯಾವುದನ್ನು ನಾವು ಪಾಪ ಅಂತೀವಿ, ಯಾವುದನ್ನು ಬೋಜ ಅಂತೀವಿ, ಯಾವುದು ದುಃಖಕ್ಕೆ ಕಾರಣ ಅಂತೀವಿ, ಅದೆಲ್ಲದಕ್ಕೂ ಕೂಡ ಆಧಾರ ಯಾವುದು? ಈ ದೇಹ ಅಭಿಮಾನವಾಗಿದೆ. ಹಾಗಾಗಿ ಈಗ ನೀವು ಆತ್ಮ ಅಭಿಮಾನಿಯಾಗಿ ಒಬ್ಬ ಪರಮಾತ್ಮ ತಂದೆಯ ಸಂಘದಲ್ಲಿ ಇರಿ ಅನ್ನುವಂಥ ಆಜ್ಞೆಯನ್ನು ಈ ದಿನ ಬಾಬಾರವರು ನಮಗೆ ಮಾಡಿದ್ದಾರೆ. ಆಜ್ ಕಾ ಪ್ರಶ್ನೆ, कौन सा खेल नेचुरल है लेकिन मनुष्य उसे गाडली एक्ट समझते हैं? ಬಾಬಾರವರು ಪ್ರಶ್ನೆ ಕೇಳ್ತಿದ್ದಾರೆ, ಯಾವ ಒಂದು ಆಟ ನ್ಯಾಚುರಲ್ ಸ್ವಾಭಾವಿಕವಾಗಿ ಆಗುವುದು, ಇದು ಭಗವಂತನ ಆಟ, ಇದು ಭಗವಂತನ ಲೀಲೆ ಅಂತ ಮನುಷ್ಯರು ತಿಳ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಮೇಲೆ ಆರೋಪ ಮಾಡಿಬಿಟ್ಟಿದ್ದಾರೆ ಅಂತ ಬಾಬಾ ಇವತ್ತು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅಂದರೆ ಈಗ ನೋಡಿ, ಕೋರ್ಟಲ್ಲಿ ಯಾರೋ ಮಾಡದೇ ಇರುವಂಥ ತಪ್ಪನ್ನು ಅವ್ರ ಮೇಲೆ ಆರೋಪ ಮಾಡಿದಾಗ ಅವರು ಅದನ್ನು ಸಾಬೀತು ಮಾಡಬೇಕು ಅಂದರೆ ಕೋರ್ಟಲ್ಲಿ ಬರ್ತಾರೆ, ನೋಡಿ ಇವರು ಮಾಡತಕ್ಕಂಥ ಆರೋಪಕ್ಕೆ ನಾನು ಪಾತ್ರನಲ್ಲ, ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ
ನಾನು ಇದರಿಂದ ಮುಕ್ತನಾಗಿದ್ದೇನೆ ಅಂತ ತಮ್ಮನ್ನು ತಾವು ನಿರ್ದೋಷಿಯನ್ನಾಗಿ ಮಾಡಿಕೊಳ್ತಾರೆ. ಹಾಗೆ ಬಾಬಾರವರು ಇವತ್ತು ಈ ಪ್ರಶ್ನೆಯಲ್ಲಿ ತಮ್ಮನ್ನು ತಾವು ನಿರ್ದೋಷಿಯನ್ನಾಗಿ ಮಾಡಿಕೊಳ್ತಿದ್ದಾರೆ. ಅಂದರೆ ಜಗತ್ತಿನ ಜನಗಳು ಏನೆಲ್ಲ ಆರೋಪ ಮಾಡಿದ್ದಾರೆ ಪರಮಾತ್ಮನಿಗೆ, ಇಲ್ಲಿ ಏನು ನಡೀತಾ ಇದೆಯೋ ಇದೆಲ್ಲವೂ ಕೂಡ ಪರಮಾತ್ಮನ ಆಟ. ಇಲ್ಲಿ ಒಂದು ಹುಲ್ಲುಕಡ್ಡಿ ಅಲುಗಾಡಬೇಕಂದ್ರೂ ಕೂಡ ಪರಮಾತ್ಮನ ಆಜ್ಞೆ ಇರಬೇಕು ಅಂತ, ಅದೇನೋ ದೊಡ್ಡದಾಗಿ ಭಗವಂತನಿಗೆ ಗೌರವ ಕೊಟ್ಟಂಗೆ, ಭಗವಂತನಿಗೆ ನಾವು ಕೃತಜ್ಞತೆ ಸಲ್ಲಿಸಿದಂಗೆ, ಏನೋ ಭಗವಂತನನ್ನು ಒಲಿಸಿಕೊಳ್ಳೋ ಥರದಲ್ಲಿ ನಾವು ದೊಡ್ಡದಾಗಿ ಮಾತಾಡ್ತೀವಿ ಅಷ್ಟೇ. ಆದರೆ ಇದು ಅಕ್ಷರಶಃ ಭಗವಂತನಿಗೆ ಮರ್ಯಾದೆ ಗೌರವ ಅಲ್ಲ, ಇದು ನಿಂದನೆ ಆಗುತ್ತೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಈಗ ಸ್ವಯಂ ಪರಮಾತ್ಮ ಬಂದ ಮೇಲೆ ನಮಗೆ ಗೊತ್ತಾಗ್ತಾ ಇದೆ, ಇದು ಗೌರವ ಸೂಚಕ ಪದ ಅಲ್ಲ, ಇದು ಆರೋಪ ಮತ್ತು ನಿಂದನೆ ಆಗ್ಬಿಡುತ್ತೆ. ಯಾಕೆ ಅಂದರೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಸರಿಯಾಗಿ ಅಥವಾ ಎಲ್ಲವೂ ಸುಖಮಯವಾಗಿ ಇದೆ ಅಂತಂದಿದ್ರೆ ಓಕೆ, ಇದೆಲ್ಲವೂ ಪರಮಾತ್ಮ ಮಾಡಿದ್ದಾರೆ ಅಂತಂದರೆ ಪರಮಾತ್ಮನ ಹೆಸರಿಗೆ ಒಂದು ಕಳಂಕ ಬರ್ತಿರಲಿಲ್ಲ. ಆದರೆ ಈ ಸೃಷ್ಟಿ ನಾಟಕದಲ್ಲಿ ಪರಿವರ್ತನೆಯೇ ಜಗದ ನಿಯಮ ಇರುವ ಕಾರಣ, ಸತೋ ರಜೋ ತಮೋದಲ್ಲಿ ಬರುವ ಕಾರಣ ಸುಖನೂ ಇರುತ್ತೆ, ದುಃಖನೂ ಇರುತ್ತೆ, ಲಾಭನೂ ಇರುತ್ತೆ, ನಷ್ಟನೂ ಇರುತ್ತೆ, ಪುಣ್ಯನೂ ಇರುತ್ತೆ, ಪಾಪನೂ ಇರುತ್ತೆ. ಹಾಗಿದ್ಮೇಲೆ ಎಲ್ಲದಕ್ಕೂ ಕಾರಣ ಪರಮಾತ್ಮ ಅಂದ ಮೇಲೆ ಎಷ್ಟು ಈಸಿಯಾಗಿ ನಾವು ಪರಮಾತ್ಮನ ಮೇಲೆ ಆರೋಪ ಮಾಡಿಬಿಟ್ಟಿವಿ, ದೋಷಿಯನ್ನಾಗಿ ಮಾಡಿಬಿಟ್ಟಿವಿ. ಇಲ್ಲಿ ನಡೆಯುವ ಎಲ್ಲ ಅನಾಚಾರ, ಪಾಪಾಚಾರ, ದುಃಖ, ಎಲ್ಲ ಅಶಾಂತಿ ಇದೆಲ್ಲದಕ್ಕೂ ನಾನೇ ಕಾರಣನ? ಹಾಗಾಗಿ ನಾನಲ್ಲ ಅಂತ ಸಾಬೀತು ಮಾಡ್ಕೊಳ್ಳೋದಕ್ಕೆ ಇವತ್ತು ಈ ಪ್ರಶ್ನೆ ಕೇಳಿದರೆ ಬನ್ನಿ ಬಾಬರವರು ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋಣ. ಅಂದರೆ ಯಾವ ಒಂದು ಆಟ ಸ್ವಾಭಾವಿಕವಾಗಿದೆ, ಆದರೆ ಮನುಷ್ಯರು ಇದೆಲ್ಲ ನಾನು ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಡ್ತಾರೆ, ಯಾವುದದು ಅಂತ ಕೇಳಿದರು ಪ್ರಶ್ನೆ. ಉತ್ತರ, ड्रामा में यह जो नेचुरल कैलामिटीज आती हैं, विनाश के समय एक ही समुद्र की लहर में सब खंड टापू आदि खत्म हो जाते हैं, जिसका रिहर्सल अभी भी होता रहता है. यह सब नेचुरल खेल है, इसे मनुष्य गाडली एक्ट कह देते हैं. परंतु बाबा कहते मैं कोई डायरेक्शन नहीं देता हूँ, यह सब ड्रामा में नोंद है. ಬಾಬಾ ತಿಳಿಸ್ತಿದ್ದಾರೆ, ಯಾವುದು ಸ್ವಾಭಾವಿಕವಾಗಿ ತನ್ನ ಪಾಡಿಗೆ ತಾನು ನಡೀತಾ ಇದೆಯೋ ಅದನ್ನು ಪರಮಾತ್ಮನ ಲೀಲೆ ಅಂತ ಹೇಳಿಬಿಟ್ರು. ಅದರಲ್ಲೂ ವಿಶೇಷವಾಗಿ ಯಾವುದು, ಈಗ ಅಂತಿಮ ಸಮಯದಲ್ಲಿ ವಿನಾಶ ಹೇಗೆ ಅಂತಂದರೆ, ಒಂದೇ ಒಂದು ಸಮುದ್ರದ ಅಲೆಯು ಇಡೀ ಜಗತ್ತಿನ ಎಷ್ಟೋ ಖಂಡಗಳನ್ನು, ದ್ವೀಪಗಳನ್ನು ಸಮಾಪ್ತಿಗೊಳಿಸಿಬಿಡುತ್ತೆ. ಅಷ್ಟು ದೊಡ್ಡ ಪ್ರಕೃತಿ ವಿಕೋಪಗಳು ನಡೆಯೋದಿದೆ. ಆದರೆ ಇದೆಲ್ಲವೂ ಕೂಡ ಸ್ವಾಭಾವಿಕ ಪ್ರಕೃತಿಗೆ, ಅದರ ಸ್ವಾಭಾವಿಕ ಧರ್ಮದಲ್ಲಿ ಪರಿವರ್ತನೆ ಆಗುವಂಥದ್ದು, ಪುನರಾವರ್ತನೆ ಆಗುವಂಥದ್ದು, ನಡೆಯುವಂಥದ್ದೇ ಹೊರತಾಗಿ ಇದರಲ್ಲಿ ಯಾವುದೂ ನನ್ನ ಕೈವಾಡ ಇಲ್ಲ. ಆದರೆ ಇದೆಲ್ಲದಕ್ಕೂ ಕಾರಣಕರ್ತ ನಾನು ಅಂತ ಹೇಳಿಬಿಟ್ಟಿದ್ದಾರೆ, ನಾನು ಮಾಡ್ತಿಲ್ಲ ಅಂತ ತನ್ನನ್ನು ತಾನು ಆರೋಪ ಮುಕ್ತ ಬಾಬರವರು ಮಾಡ್ಕೊಳ್ತಿದ್ದಾರೆ. ಅಂದರೆ ಇದೆಲ್ಲವೂ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಹಾಗಾಗಿ ಇದರಲ್ಲಿ ಯಾವುದೂ ನನ್ನ ಕೈವಾಡ, ನನ್ನ ಡೈರೆಕ್ಷನ್ ಇಲ್ಲ ಇಲ್ಲ ಇಲ್ಲ. ನಾನವನಲ್ಲ 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 ಅಂತ ಹೇಳ್ತಾರಲ್ಲ, ಹಾಗೆ ಬಾಬಾ ಹೇಳ್ತಿದ್ದಾರೆ, ವಿನಾಶಕ್ಕಾಗಲಿ ದುಃಖಕ್ಕಾಗಲಿ ಅಶಾಂತಿಗಾಗಲಿ ನಾನು ಕಾರಣನಲ್ಲ. ಇದು ಪ್ರಕೃತಿ ಸಹಜವಾಗಿ ನಡೆಯುವಂಥ ಸ್ವಾಭಾವಿಕ ಕ್ರಿಯೆಯಾಗಿದೆ. ಹೇಗೆ ನೋಡಿ, ರಾತ್ರಿ ಆಗುತ್ತೆ, ಬೆಳಕರಿಯುತ್ತೆ, ಮಧ್ಯಾಹ್ನ ಆಗುತ್ತೆ, ಸಾಯಂಕಾಲ ಆಗುತ್ತೆ, ಮತ್ತೆ ರಾತ್ರಿ ಆಗುತ್ತೆ. ಅಯ್ಯೋ ನಾವು ಪಾಪ ಮಾಡಿರುವ ಕಾರಣ ರಾತ್ರಿ ಆಗಿಬಿಟ್ಟಿದೆ ಅಂತಂದರೆ, ಅಥವಾ ಇದಕ್ಕೆಲ್ಲ ಕಾರಣ ಪರಮಾತ್ಮನೇ ಅಂತಂದರೆ ಅದೇನೂ ಇಲ್ಲ. ಸ್ವಾಭಾವಿಕವಾಗಿ ಹಗಲು ರಾತ್ರಿ, ಸೂರ್ಯ ಚಂದ್ರ, ಮಧ್ಯಾಹ್ನ ಸಾಯಂಕಾಲ ಬೆಳಗ್ಗೆ ಇವೆಲ್ಲವೂ ಕೂಡ ರೊಟೇಷನ್ ರಿಪಿಟೇಷನ್, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಇವೆಲ್ಲ ಸ್ವಾಭಾವಿಕವಾಗಿ ನ್ಯಾಚುರಲ್ಲಿ ಆಗುವಂಥ ಪರಿವರ್ತನೆಗಳು. ಹೆಂಗೋ ಕೆಲವು ತಿಂಗಳುಗಳಲ್ಲಿ ಪರಿವರ್ತನೆ, ಕೆಲವು ಸಂವತ್ಸರಗಳ ಪರಿವರ್ತನೆ, ಕೆಲವು ಕಲ್ಪದ ಪರಿವರ್ತನೆ. ಇದು ಕಲ್ಪಕ್ಕೊಂದು ಸರಿ ಆಗುವಂಥ ಮಹಾಪರಿವರ್ತನೆ ಆಗೋದ್ರಿಂದ ವಿನಾಶವು ಖಂಡಿತವಾಗಿ ಸ್ವಾಭಾವಿಕವಾಗಿ ನಡೀತದೆ ಹೊರತಾಗಿ ಇದರಲ್ಲಿ ಭಗವಂತನ ಕೈವಾಡ ಇಲ್ಲ ಅನ್ನೋದನ್ನು ಬಾಬರವರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಬಾಬರವರು ಯಾರಾಗಿದ್ದಾರೆ, ಕಾಲರ ಕಾಲ ಮಹಾಕಾಲನಾಗಿದ್ದೇನೆ ಅಂತ. ಯಾಕಂದರೆ ಈ ಮಾತನ್ನು ಲೌಕಿಕದಲ್ಲಿ ಅನೇಕ ಶಾಸ್ತ್ರಗಳಲ್ಲಿ ಮತ್ತು ಗುರುನಾನಕರು ವಿಶೇಷವಾಗಿ ಹೇಳ್ತಾ ಇದ್ದರು. ಗುರುನಾನಕರು ಸದಾಕಾಲ ಭಗವಂತನ ಮಹಿಮೆಯಲ್ಲಿ ಇದೇ ಮಾತುಗಳನ್ನು ಹೇಳ್ತಾ ಇದ್ರು. ನಿರ್ವೈರ್ ನಿರ್ಭಯ್ ಅಕಾಲ ಮೂರತ್ ಅಂತ ಆ ನಿರಾಕಾರ ಶಿವನನ್ನೇ ಅವರು ಒಪ್ಪಿಕೊಂಡಿದ್ದರು. ಯಾರನ್ನು ಕಾಲವು ಕಬಳಿಸುವುದಿಲ್ಲವೋ, ಯಾರು ನಿರ್ಭಯರಾಗಿದ್ದರು, ನಿರಾಕಾರಿಗಳಾಗಿದ್ದರು, ನಿರ್ವೈರರಾಗಿದ್ದರು, ಅವರೇ ನಿಜವಾದ ಸೃಷ್ಟಿಕರ್ತ ಪರಮಾತ್ಮ ಅಂತ ಅವರೇ ಒಪ್ಪಿಕೊಂಡಿದ್ದರು. ಅದೇ ಥರ
ಬ್ರಹ್ಮ ಮತ್ತು ಶಂಕರನ ಬಗ್ಗೆನೂ ಕೂಡ ಬಾಬರವರು ತಿಳಿಸಿದರು. ಬ್ರಹ್ಮನಿಂದ ಒಂದು ಧರ್ಮದ ಸ್ಥಾಪನೆಯನ್ನು ನಾನು ಮಾಡ್ತೇನೆ, ಆದರೆ ಶಂಕರನಿಂದ ಅನೇಕ ಧರ್ಮಗಳ ವಿನಾಶವೂ ಆಗುತ್ತೆ. ಇಲ್ಲಿ ಬ್ರಹ್ಮ ಒಂದು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತ, ಆದರೆ ಶಂಕರ ಸರ್ವ ಧರ್ಮಗಳ ಸಮಾಪ್ತಿಯನ್ನು ಮಾಡುತ್ತಾನೆ, ವಿನಾಶವನ್ನು ಮಾಡಲಿಕ್ಕೆ ನಿಮಿತ್ತನಾಗ್ತಾನೆ. ಆದರೆ ಇದರಲ್ಲಿ ನಾನು ಮಾಡೋದಿಲ್ಲ ವಿನಾಶ. ಶಿವಬಾಬಾ ಇಲ್ಲೂ ಕ್ಲಾರಿಟಿ ಕೊಡುತ್ತದೆ. ಬ್ರಹ್ಮನ ಮುಖಾಂತರ ಸ್ಥಾಪನೆನೂ ನಾನೇ ಮಾಡಿಸ್ತೀನಿ, ಶಂಕರನ ಮುಖಾಂತರ ವಿನಾಶನೂ ನಾನೇ ಮಾಡಿಸ್ತೀನಿ. ಈ ಥರ ಮತ್ತೆ ಅಪಹಾರ್ಥ ಮಾಡಿಕೊಳ್ಬೇಡಿ. ನಾನು ಯಾವತ್ತೂ ಕೂಡ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿಯಾಗಿದ್ದೇನೆ ಹೊರತಾಗಿ ಯಾವತ್ತೂ ವಿನಾಶಕಾರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಶಂಕರನ ಪಾತ್ರವೇ ಹೊರತಾಗಿ ಇಲ್ಲಿ ನನ್ನ ಪಾತ್ರ ಏನೂ ಇರೋದಿಲ್ಲ ಅನ್ನೋದು ಕೂಡ ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಈ ಥರನೂ ಅಪಾರ್ಥ ಮಾಡ್ಕೊಂಡು ಬಿಟ್ರೆ ನೋಡಿ, ಬ್ರಹ್ಮನ ಶರೀರದಲ್ಲಿ ಬಂದು ಸ್ಥಾಪನೆಯೂ ಮಾಡ್ತಾರೆ, ಮತ್ತು ಹೇಳಿದಾರಲ್ಲ ಎಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ, ಅಂದರೆ ಎಲ್ಲ ಧರ್ಮಗಳನ್ನು ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಶ್ಯ, ಅಂದರೆ ಈ ಒಂದು ಶ್ಲೋಕದಲ್ಲಿ ಪೂರ್ತಿ ಎಲ್ಲ ಧರ್ಮಗಳನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಮತ್ತು ಹಂಗಾಗಿ ಇವರೇ ಮಾಡ್ಬೋದು ಅಂತ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಮತ್ತೆ ಕ್ಲಾರಿಟಿ ಕೊಟ್ಟರು. ಇಲ್ಲ, ಇದು ಶಂಕರನ ಕೆಲಸ, ನನ್ನ ಕೆಲಸ ಅಲ್ಲ ಅಂತ ಶಿವಬಾಬರವರು ಹೇಳ್ತಿದ್ದಾರೆ. ಜೊತೆಗೆ ಬಾಬರವರು ವಿಶೇಷವಾಗಿ ಇಂಥ ಒಂದೊಂದು ಮಹಾವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ನಾವು ಪ್ರತಿದಿನ ಮುರಳಿಯನ್ನು ಕೇಳಬೇಕು, ಪ್ರತಿದಿನ ಕೇಳಬೇಕು, ಒಂದು ದಿನವೂ ಮಿಸ್ ಮಾಡಬೇಡಿ. ಇದು ವ್ಯಾಲ್ಯೂ, ಜ್ಞಾನ ರತ್ನಗಳು ಇವು. ಒಂದೊಂದು ಕೂಡ ಬಾಣಗಳಾಗಿ ಕೆಲಸಕ್ಕೆ ಬರುತ್ತೆ. ನೀವು ಮಾಯೆಯ ವಿರುದ್ಧ ಬಾಣಗಳನ್ನು ಉಪಯೋಗಿಸಬೇಕು ಅಂದರೆ ಈ ಜ್ಞಾನ ರತ್ನಗಳು, ಈ ಜ್ಞಾನ ಬಾಣಗಳು ನಿಮ್ಮ ಬುದ್ಧಿಯ ಬತ್ತಳಿಕೆಯಲ್ಲಿ ಎಷ್ಟು ತುಂಬಿಸಿಕೊಳ್ತೀರಿ ಅಷ್ಟು ಮುಂದೆ ಉಪಯೋಗಕ್ಕೆ ಬರುತ್ತೆ. ಅದಕ್ಕೆ ಒಂದೊಂದು ಬಾಣವು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ನೀವು ಇದನ್ನು ಮಿಸ್ ಮಾಡಬೇಡಿ ಮಕ್ಕಳೇ. ಮುರಳಿಯನ್ನು ನೀವು ಪ್ರೀತಿಸಿ, ಮುರಳಿಯನ್ನು ಪ್ರತಿದಿನವೂ ಹೇಗಾದರೂ ಮಾಡಿ ಪರವಾಗಿಲ್ಲ ಮುರಳಿಯನ್ನು ಓದಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಬಾಬಾ. ನೋಡಿ, ನಮಗೋಸ್ಕರ. ಮತ್ತು ಬಾಬಾ ಹೇಳಿದರು, ನಾನು ಜ್ಞಾನ ಸಾಗರನಾಗಿದ್ದೇನೆ, ನನ್ನಿಂದ ನೀವು ಜ್ಞಾನವನ್ನು ಪಡೆದು ಇಡೀ ಜಗತ್ತಿನಾದ್ಯಂತ ಹರಿದು ಪಾವನಗೊಳಿಸುವ ಜ್ಞಾನ ನದಿಗಳು ನೀವು ಬ್ರಾಹ್ಮಣರಾಗಿದ್ದೀರಿ ಅಂತಲೂ ತಿಳಿಸಿದರು. ಜೊತೆಗೆ ಬಾಬಾರವರು, ಬ್ರಹ್ಮ ಬಾಬಾರವರಿಗೆ ಎಲ್ಲ ಮಕ್ಕಳು ಕೂಡ ಅವ್ರ ಹೆಸರನ್ನು ನೆನಪಿಟ್ಕೊಳ್ಳೋದು ಕಷ್ಟ. ಪ್ರಜಾಪಿತ ಅಂದಮೇಲೆ ಸೃಷ್ಟಿಯಲ್ಲಿರುವ ಎಲ್ಲ ಮಕ್ಕಳು ಕೂಡ ಶಿವನಿಗೆ ಹೇಗೆ ನಿರಾಕಾರದಲ್ಲಿ ಮಕ್ಕಳು, ಹಾಗೆ ಪ್ರಜಾಪಿತನಿಗೆ ಸಾಕಾರದಲ್ಲಿ ಮಕ್ಕಳಾಗ್ತಾರೆ. ಆದರೆ ಎಲ್ಲ ಮಕ್ಕಳ ಹೆಸರನ್ನು ಬ್ರಹ್ಮ ಬಾಬಾ ಯಾಕೆ ನೆನಪಿಟ್ಕೊಂಡಿಲ್ಲ ಮತ್ತೆ ಅಂತ ಕೇಳಿದ್ರೆ, ಬ್ರಹ್ಮ ಬಾಬಾ ಹೇಳ್ತಿದ್ರು, ಯಾರೇ ಬಂದರೂ ಕೂಡ ಹಾಂ ಸದಾ ಖುಷಿಯಾಗಿರಿ, ಆರಾಮಾಗಿದ್ದೀರಿ ತಾನೆ, ಸದಾ ಖುಷ್ ರಹೋ ಬಚ್ಚೆ ಖುಷ್ ರಹೋ ಅಂತ ಹೇಳಿ ಎಲ್ಲರನ್ನ ಖುಷಿ ಮಾಡಿ ಕಳಿಸ್ತಾ ಇದ್ರು. ಆದರೆ ಎಲ್ಲರ ಹೆಸರು ಕೂಡ ನೆನಪಿರ್ತಿರಲಿಲ್ಲ. ಅಷ್ಟೇ ಯಾಕೆ, ಲಾಸ್ಟಲ್ಲಿ ಬ್ರಹ್ಮ ಬಾಬಾರವರಿಗೆ ಅಷ್ಟು ವರ್ಷ ಪಾಲನೆ ಕೊಟ್ಟಿರುವ ಮಕ್ಕಳು, ತಾವು ಬೆಳೆಸಿರುವ ತಮ್ಮ ಕಣ್ಣೆದರಲ್ಲೇ ಬೆಳೆದಿರುವಂಥ ಮಕ್ಕಳ ಹೆಸರನ್ನು ಕೂಡ ಮರೆತು ಬಿಡ್ತಿದ್ರು. ಅವರು ಯಾರು ಅಂತ ಹೆಸರೇ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಸುಮ್ಮನೆ ಹಂಗೆ ಮುಖ ನೋಡಿಬಿಟ್ಟು ಮಾತಾಡಿಸಿ ಕಳಿಸಿ ಬಿಡೋರಂತ, ಅಂದರೆ ಅದು ಗೊತ್ತು ಮಾಡಿಸ್ಬಾರ್ದು ಮಕ್ಕಳಿಗೆ ಅಂತ. ಅಷ್ಟರ ಮಟ್ಟಿಗೆ ಬಾಬಾರವರು ಅಶರೀರಿ ಆಗಿಬಿಡ್ತಿದ್ರು, ಅವ್ಯಕ್ತ ಆಗಿಬಿಡ್ತಾ ಇದ್ರು, ಅಷ್ಟು ವಿಸ್ಮೃತಿ ಆಗಿಬಿಡ್ತಾ ಇತ್ತು. ಅಂದರೆ ವಿಸ್ಮೃತಿ ಅಂದರೆ ಕಾರಣ ವಯಸ್ಸಿಗೆ ತಕ್ಕಂಥ ಮರವಲ್ಲ, ಅದು ಅವರ ಸಾಧನೆ. ಅದು ಅಂದರೆ ಆತ್ಮದ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಂಡು ದೇಹ ಮತ್ತು ದೇಹದ ಸಂಬಂಧಗಳ ಎಲ್ಲ ಸ್ಮೃತಿಯನ್ನು ವಿಸ್ಮೃತಿ ಮಾಡಿಕೊಳ್ಳುವ ಅಭ್ಯಾಸ ಮಾಡಿರುವ ಕಾರಣ, ಜೊತೆಗೆ ನಾನು ಕೂಡ ಆ ಒಬ್ಬ ಪರಮಾತ್ಮನ ನೆನಪಲ್ಲೇ ಇರಬೇಕಾಗತ್ತೆ. ಹಾಗಾಗಿ ನಾನು ಹೆಂಗೆ ನೆನಪಿಟ್ಕೊಳ್ಳಿ ಎಲ್ಲ ಮಕ್ಕಳ ಹೆಸರು ಅಂತ ಬಾಬಾರವರು ಹೇಳ್ತಿದ್ರಂತೆ. ಹಾಗಾಗಿ ನೋಡಿ, ಅಂಥ ಬ್ರಹ್ಮ ಬಾಬರವರಿಗೇ ಅಷ್ಟೊಂದು ಶಿವಬಾಬರವರ ನೆನಪು ಮಾಡಬೇಕು ನಾನು ಅನ್ನುವಂಥದ್ದು ಆಸಕ್ತಿ ಇತ್ತು ಅಂದರೆ ನಮಗೆಷ್ಟಿರಬೇಕು ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕು. ಅದಕ್ಕೆ ಬಾಬರವರು ಹೇಳ್ತಾಯಿದ್ರು, ಇಲ್ಲಿ ನೀವು ಯಾರೆಲ್ಲ ಜ್ಞಾನದೇವ ಜ್ಞಾನಿಯ ದೇವಿಯರಾಗ್ತೀರಿ, ಅಲ್ಲೇ ನೀವು ಧನದೇವ ಧನದೇವಿಯರ ಆಗ್ತೀರಿ ಅಂತ. ಹಾಗಾಗಿ ಇವತ್ತು ಬಾಬರವರು ವಿಶೇಷವಾಗಿ ಧಾರಣೆಯಲ್ಲಿ ಕೊಟ್ಟಿದ್ದಾರೆ. ಜ್ಞಾನದ ಧಾರಣೆಗಾಗಿ ಎಷ್ಟಾದರೆ ಅಷ್ಟು ದೇಹಿ ಅಭಿಮಾನಿ ಆಗಿ ಇರಬೇಕು. ಅಶರೀರಿ ಆಗುವ ಅಭ್ಯಾಸವನ್ನು ರಾತ್ರಿ ಎದ್ದು ಕುಳಿತು ನೀವು ಮಾಡಬೇಕು ಅಂತ ಹೇಳಿದರು. ಅಂದರೆ ಹಗಲತ್ತಂತೂ ನಮಗೆ ಸಂಸಾರ ಇದೆ ಬಾಬಾ, ವ್ಯವಹಾರ ಇದೆ ಬಾಬಾ, ಯಾರು ನೋಡ್ಕೊಳ್ತಾರೆ ಬಾಬಾ, ನಿನಗೇನು ಸಂಸಾರ ಇಲ್ಲ ಬಾಬಾ, ನೀನು ಹೇಳ್ಬಿಡ್ತೀಯ, ನಮಗೆಷ್ಟು ಕಷ್ಟ ಇದೆ ಇಲ್ಲಿ ಅಂತ ಮಕ್ಕಳು ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪರವಾಗಿಲ್ಲ ಮಕ್ಕಳೇ, ಹಗಲೆಲ್ಲ ನಿಮಗೆ ಸಂಸಾರ ಇದೆ, ನನಗೂ ಅರ್ಥ ಆಗುತ್ತೆ, ವ್ಯವಹಾರ ಇದೆ, ನೀವು ಮಾಡಬೇಕಾಗುತ್ತೆ, ದೇಹಾಭಿಮಾನದಲ್ಲಿ ಬರಬೇಕಾಗುತ್ತೆ, ಅಭ್ಯಾಸ ಮಾಡೋದು ಸ್ವಲ್ಪ ಕಷ್ಟನೇ, ನನ್ನ ನೆನಪು ಮಾಡೋದೇ ಕಷ್ಟ, ಅಂಥದ್ರಲ್ಲಿ ದೇಹಿ ಅಭಿಮಾನಿ ಅಲ್ಲೇ ಅಭ್ಯಾಸ ಮಾಡ್ಕೊಳ್ಳಿ ಅಂದ್ರೂ ಆಗಲ್ಲಲ್ವ, ಪರವಾಗಿಲ್ಲ. ಆದರೆ ರಾತ್ರಿ ಎದ್ದು ಕೂತ್ಕೊಳ್ಳಿ, ಸ್ವಲ್ಪ ನಿದ್ದೆ ತ್ಯಾಗ ಮಾಡಿ, ನಿಮಗೋಸ್ಕರ ಮಾಡಿ, ನನಗೋಸ್ಕರ ಏನೂ ಬೇಡ. ಯಾಕಂದರೆ ನಿಮ್ಮದು ಭಾಗ್ಯ ಇರೋದು, ನಾನು ನಿಮ್ಮ ಭಾಗ್ಯ ಬೆಳಗಿಸ್ಲಿಕ್ಕೆ ಬಂದಿದ್ದೀನಿ. ಈ ಸಮಯದಲ್ಲಿ ಸ್ವಲ್ಪ ನೀವು ನಿದ್ದೆಯನ್ನು ತ್ಯಾಗ ಮಾಡಿ ರಾತ್ರಿಯಲ್ಲಿ ಎದ್ದು ಕೂತ್ಕೊಂಡ್ರಿ ಅಂತಂದರೆ ಪೂರ್ತಿಯಾಗಿ ಆ ಒಬ್ಬ ಪರಮಾತ್ಮನ
ನೆನಪು ಮಾಡ್ತಾ 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 ಎಷ್ಟರ ಮಟ್ಟಿಗೆ ನೀವು ಶರೀರವನ್ನು ಮರೆಯಬೇಕು ಅಂತಂದರೆ ಆಹಾರ, ನಿದ್ರೆ, ನೀರು ಎಲ್ಲವನ್ನು ಕೂಡ ಮರೆತು ಬಿಡಬೇಕು. ನೀವು ಹಸಿವೆ ಆಗಬಾರ್ದು ನಿಮಗೆ. ಅಷ್ಟರ ಮಟ್ಟಿಗೆ ಪೂರ್ತಿಯಾಗಿ ನೀವು ಶರೀರವನ್ನು ಮರೆತು ಅಶರೀರಿಯಾಗುವ ಅಭ್ಯಾಸ ರಾತ್ರಿ ಎದ್ದು ಕುಳಿತು ಮಾಡಿ ಮಕ್ಕಳೇ, ಎಷ್ಟಾದರಷ್ಟು ಮಾಡಿ ಅಂತ ಬಾಬಾ ಇವತ್ತು ನೋಡಿ ಎಷ್ಟು ನಮಗೆ ಪೂರ್ತಿ ಕಾಳಜಿ ವಹಿಸಿ ಹೇಳ್ತಾ ಇದ್ದಾರೆ. 2ನೇ ಧಾರಣೆ ಪಾಯಿಂಟ್, ಹೇಗಾದರೂ ಮಾಡಿ ಪ್ರತಿದಿನ ಮುರಳಿಯನ್ನು ಕೇಳಬೇಕು ಅಥವಾ ಓದಬೇಕು. ಒಂದು ದಿನಾನೂ ಮಿಸ್ ಮಾಡಿಕೊಳ್ಳಬೇಡಿ. ಎಲ್ಲ ಸಂಘವನ್ನು ಬಿಟ್ಟು ಒಬ್ಬರ ಸಂಘವಲ್ಲೇ ಇರ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅಂತ 2ನೇ ಪಾಯಿಂಟಲ್ಲಿ ಹೇಳ್ತಿದ್ದಾರೆ. ಅಂದರೆ ನೀವು ಏನಾದರೂ ಮಾಡಿ ಮಕ್ಕಳೇ ಪರವಾಗಿಲ್ಲ, ಪ್ರತಿದಿನ ಜ್ಞಾನ ಮುರಳಿಯನ್ನು ಕೇಳಬೇಕು. ಆಗಿಲ್ಲ ಅನಿವಾರ್ಯ ಕಾರಣ ನಾವು ಬೆಳಗ್ಗೆ ಎದ್ದ ತಕ್ಷಣ ಆಫೀಸಿಗೆ ಹೋಗ್ಬಿಡ್ಬೇಕು, ಮತ್ತೆ ರಾತ್ರಿ ಬರೋಕ್ಕೆ 8 ಆಗುತ್ತೆ 9 ಆಗುತ್ತೆ ಬಾಬಾ ಅಂತ ಹೇಳ್ತಾರಲ್ವ, ಅಂಥ ಮಕ್ಕಳಿಗೆ ಹೇಳ್ತಾರೆ ಪರವಾಗಿಲ್ಲ, ನೀವು ಬರೋಕ್ಕಾಗಲ್ವಾ ಬಾಬರವ್ರ ಮನೆಗೆ, ಡೈರೆಕ್ಟಾಗಿ ಬಾಬನ ಮನೆಯಲ್ಲಿ ಮುರಳಿ ಕೇಳೋಕ್ಕಾಗಲ್ವಾ, ತೊಂದರೆ ಇಲ್ಲ. ಇವತ್ತಂತೂ ಬೇಕಾದಷ್ಟು ಮೊಬೈಲಲ್ಲಿ ಬರ್ತಾ ಇದೆ, ಕೇಳಿ. ಇಲ್ವಾ ಆನ್ಲೈನ್ ಕ್ಲಾಸ್ಗಳು ಬರುತ್ತೆ, ನಿಮಗೆ ಸಾಧ್ಯ ಆದರೆ ಅಟೆಂಡ್ ಆಗಿ. ಅದೂ ಇಲ್ವಾ ಒಂದು ಮುರಳಿ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ಅದನ್ನು ನೀವೇನು ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿ. ಅಟ್ಲೀಸ್ಟ್ ಮುರಳಿಯನ್ನು ಕೇಳಿ ಇಲ್ಲ ಓದಿ. ಯಾವತ್ತೂ ಕೂಡ ಒಂದು ದಿನನೂ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಆ ಒಂದು ದಿನದಲ್ಲಿ ಬರುವಂಥ ಪಾಯಿಂಟ್ಸ್ಗಳೇ ನಿಮ್ಮಲ್ಲಿ ಪ್ರೇರಣೆ ತಂದು ಬಿಡ್ಬೋದು, ನಿಮಗೆ ಉಪಯೋಗಕ್ಕೆ ಬರ್ಬೋದು ಅನ್ನುವ ಕಾಳಜಿಯಿಂದ ಬಾಬರವರು ಹೇಳ್ತಿದ್ರೆ. ಮತ್ತು ಯಾವಾಗಿದ ಸಾಧ್ಯ ಆಗುತ್ತೆ ಅಂದರೆ, ನಿಮಗೆ ಸಮಯ ಇಲ್ಲ ಅಂದರೂ ಸಮಯ ಮಾಡ್ಕೊಳ್ಳೋಕ್ಕೆ ಯಾವಾಗಾಗುತ್ತೆ ಅಂದರೆ ಎಲ್ಲರಿಗೂ ಟೈಮ್ ಕೊಡ್ತಾ ಇದ್ದಾಗ. ಶರೀರಕ್ಕೆ ನೀವು ತುಂಬ ಟೈಮ್ ಕೊಡ್ತೀರಿ, ಅದಕ್ಕೆ ಸ್ನಾನ ಮಾಡಿಸ್ತೀರಿ, ಊಟ ಮಾಡಿಸ್ತೀರಿ, ನಿದ್ರೆ ಮಾಡಿಸ್ತೀರಿ, ಅದಕ್ಕೆ ಸಂಪಾದನೆ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತೀರಿ, ಎಷ್ಟೆಲ್ಲ ಅದಕ್ಕೆ ಟೈಮ್ ಕೊಡ್ತೀರಿ. ಅದರ ನಿರ್ವಹಣೆಗಾಗಿಯೇ ಅದನ್ನು ಬಳಸ್ಕೊಳ್ತಾ ಇದ್ದೀರಿ. ಇಂದ್ರಿಯಗಳನ್ನು ಬಳಸ್ಕೊಳ್ತಾ ಇದ್ದೀರಿ, ಮನಸ್ಸನ್ನು ಬಳಸ್ಕೊಳ್ತಾ ಇದ್ದೀರಿ, ಸಂಕಲ್ಪ ಬಳಸ್ಕೊಳ್ತಾ ಇದ್ದೀರಿ, ಸಮಯ ಬಳಸ್ಕೊಳ್ತಾ ಇದ್ದೀರಿ, ಶ್ವಾಸನೂ ಬಳಸ್ಕೊಳ್ತಾ ಇದ್ದೀರಿ. ಬರೀ ಅದೇ ನೆಪಗಳನ್ನು ಹೇಳ್ತಾ ಹೋಗ್ಬಿಟ್ರೆ 24 ಗಂಟೆನೂ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಎಲ್ಲ ಸಂಘಗಳನ್ನು ಮೊದಲು ಬಿಡಿ. ನೀವು ದೇಹದ ಬಗ್ಗೆ ಅಷ್ಟೊಂದು ಅಭಿಮಾನ ಇಟ್ಕೊಳ್ಬೇಡಿ, ಇಂದ್ರಿಯಗಳ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸಬೇಡಿ. ನೀವು ಅವುಗಳಿಗೆ ಅಷ್ಟೊಂದು ಸಮಯ ಕೊಡುವ ಅವಶ್ಯಕತೆ ಇಲ್ಲ. ನೀವು ಏನೇ ಮಾಡಿದರೂ ಕೂಡ ಈಗ ಉಳ್ಕೊಳ್ಳೋದಿಲ್ಲ, ದೇಹನೇ ಉಳಿಯೋದಿಲ್ಲ. ಅಂದಮೇಲೆ ದೇಹದ ಜಗತ್ತು, ದೇಹದ ಸಂಬಂಧ ಎಲ್ಲಿ ಉಳಿಯೋದಿದೆ, ದೇಹದ ಸಂಪತ್ತೆಲ್ಲಿ ಉಳಿಯೋದಿದೆ. ಹಾಗಾಗಿ ಈಗ ಪ್ರತಿಜ್ಞೆ ಮಾಡಿ ನೀವು ಈ ದೇಹದ ಸಂಘವನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ. ಆವಾಗ ನಿಮಗೆ ಸಮಯ ಸಿಕ್ಕೇ ಸಿಗುತ್ತೆ. ಮುರಳಿನ ನೀವು ಕೇಳ್ತೀರಿ, ಜ್ಞಾನದ ಧಾರಣೆನೂ ಕೂಡ ಮಾಡಿಕೊಳ್ತೀರಿ, ಅಶರೀರಿ ಕೂಡ ಆಗ್ತೀರಿ ಅನ್ನುವಂಥ ಮಾತನ್ನು ಬಾಬರವರು ಇವತ್ತು 2 ಧಾರಣೆ ಪಾಯಿಂಟಲ್ಲಿ ಎಷ್ಟು ಬಾಬರವರಿಗೆ ಮಕ್ಕಳ ಮೇಲೆ ಕಾಳಜಿ ಇದೆ, ಪ್ರೀತಿ ಇದೆ, ಸ್ನೇಹದಿಂದ ಹೇಳ್ತಾರೆ ಎನ್ನುವಂಥದ್ದನ್ನು ಈ ಮಾತುಗಳಲ್ಲೇ ನಾವು ಅರ್ಥ ಮಾಡಿಕೊಳ್ಬೋದು. ಜೊತೆಗೆ ಇವತ್ತು ಬಾಬರವರು ವರದಾನವನ್ನು ಕೊಟ್ಟಿದ್ದಾರೆ. ಬಿಂದು ರೂಪದ ಸ್ಥಿತಿಯಲ್ಲಿದ್ದು ಹಾರುವ ಕಲೆಯಲ್ಲಿ ಇರುವಂತಹ ಡಬಲ್ ಲೈಟ್ ಭವ. ಬಿಂದು ರೂಪದ ಸ್ಥಿತಿ ಅಂದರೆ ಕಂಪ್ಲೀಟ್ ಉಡ್ತಾ ಪಂಚೆ ಆಗಬೇಕು ಅಂದರೆ ಎಷ್ಟು ಆತ್ಮ ನಿರಾಕಾರ 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 ಆತ್ಮ 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 ಅನ್ನುವ ಅಭ್ಯಾಸ ಒಳಗಡೆ ನಮಗೆ ಗುಟ್ಟಬೇಕದು. ಕಂಪ್ಲೀಟ್ ಪ್ರತಿಧ್ವನಿಸಬೇಕು. ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅಂತ ಒಳಗಡೆ ಹೆಂಗೆ ಗೋಲು ಗುಂಬಜಲ್ಲಿ 1 ಸಲ ಕೂಗಿದರೆ 7 ಸಲ ಪ್ರತಿಧ್ವನಿಸುತ್ತೆ, ಹಾಗೆ ನನ್ನ ಆತ್ಮ ಅಂತ ಸ್ಮೃತಿ ಬಂದ ತಕ್ಷಣ ಅದರೊಳಗಡೆ ಹಿಂದಿಯಿಂದನೇ ಬರಬೇಕು, 7 ಸಲ ಬರಬೇಕು. ಅಂದರೆ ಅದರಲ್ಲಿ 7 ಗುಣಗಳಿದೆ ಅಲ್ವಾ ಆತ್ಮದಲ್ಲಿ, ಅದೇ ಥರ 7 ಸಲ ಆ ಎಲ್ಲ ಗುಣಗಳು ಒಟ್ಟಿಗೆ ನಾನು ಆತ್ಮ ಅಂತ ಪ್ರತಿಧ್ವನಿಸಬೇಕು. ನಾನು ಆನಂದ ಸ್ವರೂಪ, ನಾನು ಶಕ್ತಿ ಸ್ವರೂಪ, ನಾನು ಪ್ರೇಮ ಸ್ವರೂಪ, ನನ್ನ ಜ್ಞಾನ ಸ್ವರೂಪ, ಪವಿತ್ರ ಸ್ವರೂಪ. ಈ ಥರ ಆ 7 ಪ್ರತಿಧ್ವನಿಗಳು ಹಂಗೆ ಒಟ್ಟಿಗೆ ಬಂದು ಬಿಡ್ಬೇಕು ನಮಗೆ. ಆತ್ಮ ಅಂದರೆ ಆ 7 ಗುಣಗಳ 7 ಗುಣಗಳ ಒಂದು ಅನುಭೂತಿ ಆಗಿಬಿಡ್ಬೇಕು ನಮಗೆ. ಅಷ್ಟರ ಮಟ್ಟಿಗೆ ನೀವು ನಿರಾಕಾರ ಬಿಂದು ಸ್ಥಿತಿಯಲ್ಲಿ ಇದ್ದು ಹಾರುವ ಕಲೆಯಲ್ಲಿ ಇದ್ದಾಗ ನೀವು ಡಬಲ್ ಲೈಟ್ ಆಗ್ತೀರಿ ಅಂತ ವರದಾನ ಕೊಟ್ಟಿದ್ದಾರೆ. ಇದರ ಕುರಿತಾಗಿ ನಾವು ಮಧ್ಯಾಹ್ನದ ಕ್ಲಾಸಲ್ಲಿ ಸಾಧ್ಯವಾದರೆ ಚಿಂತನೆ ಮಾಡೋಣ. ಸ್ಲೋಗನ್: ನೆಗೆಟಿವನ್ನು ಪಾಸಿಟಿವ್ನಲ್ಲಿ ಪರಿವರ್ತಿಸುವವರೇ ವಿಶ್ವ ಪರಿವರ್ತಕರು. ವಿಶ್ವ ಪರಿವರ್ತನೆ ಮಾಡಬೇಕು ಅಂದರೆ ಮತ್ತೇನೂ ಇಲ್ಲ. ಎಲ್ಲಿ ನಕಾರಾತ್ಮಕ ಯೋಚನೆಗಳಿದೆ, ಎಲ್ಲಿ ನಕಾರಾತ್ಮಕ ಮಾತುಗಳಿದೆ, ಎಲ್ಲಿ ನಕಾರಾತ್ಮಕ ಸಂಘ ಇದೆ, ಎಲ್ಲಿ ನಕಾರಾತ್ಮಕ ಭಾವ ಇದೆ, ಅದನ್ನು ಒಡೆದೋಡಿಸಿ ಸಕಾರಾತ್ಮಕವಾಗಿ ಮಾಡ್ಕೊಂಡ್ಬಿಟ್ರೆ ನೀವೇ ನಿಜವಾದ ವಿಶ್ವ ಪರಿವರ್ತಕರು ಅಂತ ಇವತ್ತು ಸ್ಲೋಗನ್ನಲ್ಲಿ ತಿಳಿಸಿದ್ದಾರೆ ಬಾಬಾ. ಜೊತೆಗೆ ಅವ್ಯಕ್ತ ಲವಲೀನ ಸ್ಥಿತಿಯ ಅಭ್ಯಾಸಕ್ಕಾಗಿ ಇದನ್ನು ಬಾಬಾರವರು ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಜೀವನವನ್ನು ದೇಹ ಮತ್ತು ದೇಹದ ಸಾಧನಗಳನ್ನು ಮರೆತು ದೇಹದ ಬಾಣ ಹಗಲು ರಾತ್ರಿ ಹಸಿವು ದಾಹವೂ ತಿಳಿಯಬಾರದು, ಅಷ್ಟು ತಂದೆಯ ಪ್ರೀತಿಯಲ್ಲಿ ಮುಳುಗಬೇಕು ಅಂತ.
ನಾವಾಗಲೇ ನೋಡಿದಂತೆ ದೇಹದ ಬಾಣ ಎಷ್ಟು ಮರೆತು ಹೋಗಬೇಕು ಅಂತಂದರೆ, ಇಲ್ಲಿ ಒಬ್ಬರು ನಮ್ಮ ದತ್ತಣ್ಣ ಅಂತ ಇದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ, ಯಾವಾಗಲೂ ಯೋಗದ ಬಗ್ಗೆ ಮಾತಾಡ್ತಾರೆ. ಅವರು ಯಾವಾಗಲೂ ಯೋಗದ ಸ್ಥಿತಿಯಲ್ಲೇ ಇರ್ತಾರೆ. ಅವರು ಭಂಡಾರ ಸೇವೆ ಮಾಡ್ತಾರೆ. ಅಂದರೆ ಕಿಚನ್ನಲ್ಲಿ ಎಲ್ರಿಗೂ ಕೂಡ ಅಡುಗೆ ಮಾಡುವಂಥ ತುಂಬ ಅದ್ಭುತವಾಗಿ ಅಡುಗೆ ಮಾಡ್ತಾರೆ. ಮತ್ತು ಯಾವಾಗಲೂ ಕೂಡ ಬಾಬಾರವ್ರ ನೆನಪಲ್ಲೇ ಇರ್ತಾರೆ. ಯಾವಾಗಲೂ ಮಾತಾಡಿದರೆ ಬಾಬಾ ನೆನಪಿನ ಬಗ್ಗೆನೇ ಮಾತಾಡ್ತಿರ್ತಾರೆ. ಅವ್ರು ಹೇಳ್ತಾ ಇದ್ರು ಮೊನ್ನೆ ಒಂದು ಸಲ, ಅಣ್ಣವರೇ ನಾನು ಊರಿಗೆ ಹೋಗ್ಬೇಕು ಅಂತೀನಿ, ಯಾವ ಬಸ್ಸಿಗೆ ಹೋಗ್ಬೇಕು ಅನ್ನೋದೇ ಮರೆತು ಬಿಟ್ಟಿನಿ ಅಂತ. ಎಷ್ಟೋ ಸಲ ಈ ಥರನೂ ಹೇಳ್ತಾರೆ, ನಮ್ಮ ಅಣ್ಣನ ಮಕ್ಕಳ ಹೆಸರೇನು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಅಷ್ಟರ ಮಟ್ಟಿಗೆ ಹೆಸರುಗಳು ಮರೆತೋಗ್ತಾ ಇದೆ, ಸಂಬಂಧಗಳು ಮರೆತೋಗ್ತಾ ಇದೆ, ಊರುಗಳು ಮರೆತೋಗ್ತಾ ಇದೆ ಅಂತಂದರೆ ಇದೇ ತಾನೇ ಮಾಡಬೇಕಾಗಿರೋ ಸಾಧನೆ. ಅದನ್ನು ಬಾಬಾ ಹೇಳ್ತಾರೆ, ನೀವು ಎಷ್ಟರ ಮಟ್ಟಿಗೆ ದೇಹ ಅಭಿಮಾನ ಮರಿಬೇಕು ಅಂತಂದರೆ ಕಂಪ್ಲೀಟಾಗಿ ಊಟ, ನಿದ್ದೆ, ಹಸಿವು ಇವೆಲ್ಲವೂ ಕೂಡ ನಿಮಗೆ ನೆನಪಾಗಲೇಬಾರದು. ಅಷ್ಟರ ಮಟ್ಟಿಗೆ ಆತ್ಮದ ಆನಂದದಲ್ಲಿ ಮುಳುಗಿ ಪರಮಾತ್ಮನಲ್ಲಿ ಲವಲೀನ ಆದ ಸ್ಥಿತಿಯಲ್ಲಿ, ನಿನ್ನೆನೂ ಹೇಳಿದ್ರಲ್ಲ, ಸಾಗರದಲ್ಲಿ ಮುಳುಗಿದ ಆತನಿಗೆ ಸಾಗರ ಬಿಟ್ಟು ಇನ್ಯಾವ ಪ್ರಪಂಚವೂ ಕೂಡ ಕಾಣಿಸುವುದಿಲ್ಲ, ಅದರ ಪ್ರಭಾವ ಆಗುವುದಿಲ್ಲ. ಹಾಗೆ ಆ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುವ ಆತನಿಗೆ ಅತೀಂದ್ರಿಯ ಸುಖವೇ ಅನುಭವ ಆಗಬೇಕೇ ಹೊರತಾಗಿ ಈ ಹಸಿವು, ಈ ನಿದ್ರೆ, ಈ ನರಿಡಿಕೆ ಎಲ್ಲಿ ನೆನಪಾಗಬೇಕು? ಅಷ್ಟು ನೀವು ಲವಲೀನ ಆಗಿ ಮಕ್ಕಳೇ ಅಂತ ಇವತ್ತು ನಮಗೆ ಲವಲೀನ ಸ್ಥಿತಿಯ ಅಭ್ಯಾಸಕ್ಕಾಗಿ ಬಾಬರವರು ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ನಾವು ಈ ಅವ್ಯಕ್ತ ಮಾಸದಲ್ಲಿ ಪೂರ್ತಿಯಾಗಿ ಅಂತರ್ಮುಖಿಯಾಗೋಣ. ಸಾಧ್ಯವಾದಷ್ಟು ಮಾತಿನ ಮೌನ, ಸಾಧ್ಯವಾದಷ್ಟು ಮನಸ್ಸಿನ ಮೌನ, ಸಾಧ್ಯವಾದಷ್ಟು ಮೊಬೈಲ್ ಮೌನ, ಸಾಧ್ಯವಾದಷ್ಟು ಅಂಡರ್ಲೈನ್ ಕಿವಿಯ ಮೌನ. ಇದು ಕಂಪಲ್ಸರಿ ಮಾಡಬೇಕು ನಾವೀಗ. ಯಾಕಂದರೆ ಬರೀ ಮಾತುಗಳಲ್ಲಿ ವ್ಯರ್ಥವಾಗಿ ಮಾಯ ನಮ್ಮ ಸಮಯವನ್ನು ಭಾಳಷ್ಟು ಕಳೀತಾ ಇದೆ. ಹಾಗಾಗಿ ಈ ಪ್ರಕಾರದ ಮೌನವನ್ನು ಅಳವಡಿಸಿಕೊಂಡು ಅಶರೀರಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಬಾಬಾರವರಿಗೆ ಪ್ರತಿಜ್ಞೆ ಮಾಡೋಣ. ಎಲ್ಲ ಸಂಘವನ್ನು ಬಿಟ್ಟು ತಂದೆ ನಿನ್ನೊಬ್ಬನ ಸಂಘದಲ್ಲೇ ಇರ್ತೇವೆ ಬಾಬಾ ಅಂತ ಪ್ರತಿಜ್ಞೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಓಂ ಶಾಂತಿ.